2025 ವರ್ಷಾಂತದಲ್ಲಿ ಇಡೀ ಭಾರತೀಯರೆಲ್ಲರೂ, ಸ್ವದೇಶಿ ಭಾರತೀಯರು ಮತ್ತು ಅನಿವಾಸಿ ಭಾರತೀಯರೆಲ್ಲರೂ ತಲ್ಲಣಗೊಂಡ ವಿದ್ಯಮಾನ ಅಂತಂದ್ರೆ ಅಮೆರಿಕನ್ ಡ್ರೀಮ್. ಯಾವುದನ್ನ ಭಾರತದ ವಿದ್ಯಾವಂತ ಮಧ್ಯಮ ವರ್ಗ ತಮ್ಮ ಬದುಕಿನ ಪರಮೋಚ್ಚ ಕನಸು ಅಂತ ಭಾವಿಸಿದ್ರು. ಅಂದ್ರೆ ಹೇಗಾದ್ರೂ ಮಾಡಿ ಇಲ್ಲಿನ IIT ಅಥವಾ ಮತ್ತಿತರ ಪ್ರತಿಷ್ಠಿತ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಡಿಗ್ರಿ ಪಡ್ಕೊಂಡು ಅಮೆರಿಕಕ್ಕೆ ಹೋಗಿ ಕಷ್ಟಪಟ್ಟು 2 ವರ್ಷ MS ಪದವಿಯನ್ನ ಪಡ್ಕೊಂಡ್ಬಿಟ್ಟು ಅದಾದ ನಂತರ ಅಲ್ಲಿನ ಬಹುರಾಷ್ಟ್ರೀಯ ಕಂಪನಿಗಳಲ್ಲಿ ಒಂದು ಕೆಲಸ ಹುಡ್ಕೊಂಡ್ರೆ ನಿಧಾನವಾಗಿ ಅಲ್ಲಿನ ಗ್ರೀನ್ ಕಾರ್ಡ್ ಅಂದ್ರೆ ನಾಗರಿಕತ್ವ ಪಡ್ಕೊಂಡ್ಬಿಟ್ಟು ಸುಖವಾಗಿ ಸಮೃದ್ಧವಾಗಿ ಬದುಕಬೇಕನ್ನೋದೇ ಬಹುಪಾಲು ನಗರವಾಸಿ ಮಧ್ಯಮ ವರ್ಗಗಳ ಕನಸಾಗಿತ್ತು. ಅದರಲ್ಲೂ ಜಾಗತೀಕರಣದ ಯುಗದಲ್ಲಿ ಬಡವರ ಮಕ್ಕಳು ಕೂಡ ತಮ್ಮ ವಿದ್ಯೆಯ ಬಲದಿಂದ, ನಾಲೆಡ್ಜ್ ಎಕಾನಮಿನಲ್ಲಿ ವಿದ್ಯೆಯ ಬಲದಿಂದ ಹಾಗೂ ಹೀಗೂ ಮಾಡಿ ಅಮೆರಿಕದ ಪ್ರತಿಷ್ಠಿತ ವಿಶ್ವವಿದ್ಯಾಲಯಗಳಲ್ಲಿ ಸ್ಕಾಲರ್ಶಿಪ್ ಪಡ್ಕೊಂಡ್ಬಿಟ್ಟು ಅವರು ವೈದ್ಯರುಗಳಾಗಿ, ಇಂಜಿನಿಯರ್ಗಳಾಗಿ, ಬ್ಯಾಂಕರ್ಗಳಾಗಿ, ಮ್ಯಾನೇಜ್ಮೆಂಟ್ ತಜ್ಞರಾಗಿ ಅಮೆರಿಕದ ಒಟ್ಟು ಜನಸಂಖ್ಯೆಯಲ್ಲಿ 32 ಕೋಟಿ ಜನಸಂಖ್ಯೆ ಪೈಕಿ 55 ಲಕ್ಷ ಅಧಿಕೃತ ಪೌರತ್ವ ಪಡ್ಕೊಂಡ ಭಾರತೀಯ ನಾಗರಿಕರಿದ್ರು. ಅವರ ಜೀವನ ಶೈಲಿ, ಅವರು ಬದುಕಲ್ಲಿ ಸಾಧಿಸಿದ ವೃತ್ತಿಪರ ಯಶಸ್ಸು ಇತ್ಯಾದಿಗಳೆಲ್ಲ ಇಲ್ಲಿ ಸ್ವದೇಶದಲ್ಲಿರೋರಿಗೆ ಒಂಥರ ಪ್ರೇರಣೆಯಾಗಿದ್ವು. ಬಹುಪಾಲು ಹೊಸ ತಲೆಮಾರಿನ ಈ ಜೆನ್ ಹೊಸ ತಲೆಮಾರಿನ ವಿದ್ಯಾರ್ಥಿಗಳು, ಯುವಕರುಗಳು ಎಲ್ಲರೂ ಕೂಡ ಕಷ್ಟಪಟ್ಟು ಹಾಗೂ ಹೀಗೂ ಮಾಡಿ ಅಮೆರಿಕದ H1B ವೀಸಾ ಪಡ್ಕೊಳ್ಳೋದಕ್ಕೆ, ಅಂದ್ರೆ ವರ್ಕ್ ಪರ್ಮಿಟ್ ಅದನ್ನ ಪಡ್ಕೊಳ್ಳೋದಕ್ಕೆ ಹೆಣಗಾಡ್ತಾ ಇದ್ರು, ಕಷ್ಟಪಡ್ತಾ ಇದ್ರು. ಹಲವಾರು ಬಾರಿ ಹೈದರಾಬಾದ್ ಮತ್ತು ಚೆನ್ನೈನಲ್ಲಿದ್ದ ಅಮೆರಿಕದ ಕನ್ಸುಲೇಟ್ ರಾಯಭಾರಿ ಕಚೇರಿಗೆ ಹೋಗ್ಬಿಟ್ಟು ಬೆಳಗಿನ ಜಾವ ಕ್ಯೂ ನಿಂತು, ತಾಸುಗಟ್ಲೆ ಕ್ಯೂ ನಿಂತು ಹಾಗೂ ಹೀಗೂ ಮಾಡಿ ವೀಸಾ ಪಡ್ಕೊಂಡ್ಬಿಟ್ರೆ ಬದುಕಿನಲ್ಲಿ ಸಾರ್ಥಕತೆ ಅಂತ ಭಾವಿಸಿದ್ರು. ನೆನಪಿರ್ಲಿ, 1997ರಲ್ಲಿ ನಮ್ಮ ಕನ್ನಡದ ಕಲಾತ್ಮಕ ಚಿತ್ರ ನಿರ್ಮಾಪಕ, ಕವಿ, ಸಾಹಿತಿ, ಎಲ್ಲವೂ ಅತ್ಯಂತ ಸೃಜನಶೀಲ ಸಾಹಿತಿ ನಾಕ್ತಿಹಳ್ಳಿ ಚಂದ್ರಶೇಖರ್ ಅಮೆರಿಕ ಅನ್ನೋ ಒಂದು ಸಿನಿಮಾ ಮಾಡಿದ್ ನೆನಪಿದೆಯಾ? ಮನೋಮೂರ್ತಿ ಅನ್ನೋ ಒಬ್ಬ ಅನಿವಾಸಿ ಭಾರತೀಯ ಸಂಗೀತಗಾರರನ್ನ ಪರಿಚಯಿಸಿದ್ದು ಕೂಡ ಆ ಅಮೆರಿಕ ಸಿನಿಮಾ. ನಾಕ್ತಿಹಳ್ಳಿಯವರ ಕಲಾತ್ಮಕತೆಗೆ ಒಂದು ಸಾಕ್ಷಿಯಾಗಿತ್ತು ಅಮೆರಿಕ. ಆ ಸಿನಿಮಾದಲ್ಲಿ ಅಮೆರಿಕ ಕೇವಲ ಒಂದು ಲೊಕೇಶನ್ ಆಗಿರಲಿಲ್ಲ, ಅಮೆರಿಕ ಅದರಲ್ಲಿ ಒಂದು ಪಾತ್ರವೇ ಆಗಿತ್ತು, ಅಮೆರಿಕ ದೇಶವೇ ಒಂದು ಪಾತ್ರವಾಗಿತ್ತು. ಹೇಗೆ ಪ್ರಪಂಚದ ಮೂಲೆಗಳಲ್ಲಿರೋ ಪ್ರತಿಭಾಶಾಲಿಗಳಿಗೆ ಅಮೆರಿಕವೇ ಎರಡೂ ಕಬಂಧ ಭಾವಗಳನ್ನು ಚಾಚಿ ಬರಮಾಡ್ಕೊಳ್ಳುತ್ತೆ, ಪ್ರಪಂಚದ ಸರ್ವಶ್ರೇಷ್ಠ ಸಾಧಕರನ್ನ ತನ್ನತ್ರ ಕರೆಸ್ಕೊಂಡ್ಬಿಟ್ಟು ಅವರ ಪ್ರತಿಭೆಯನ್ನ ಅರಳಿಸ್ಲಿಕ್ಕೆ ಪೋಷಿಸ್ತಾ ಇದೆ. ಹೇಗೆ ಅಲ್ಲಿ ಸುಂದರವಾದ ಬದುಕನ್ನು ಕಟ್ಕೊಳ್ತಾರೆ ಭಾರತೀಯರು ಅನ್ನೋ ಕಥಾವಸ್ತುವುಳ್ಳ ಆ ಸಿನಿಮಾದ ಹಾಡು, B ಜಯಶ್ರೀ ಅವರ ಹಾಡಿದ ಕಾರ್ ಅನ್ನೋ ಹಾಡು ಕೂಡ ತಮ್ಮ ನೆನಪಿರಬಹುದು. ಆ ಸುಂದರ ಸ್ವಪ್ನವಾಗಿತ್ತು ಒಂದು ಕಾಲದಲ್ಲಿ ಅಮೆರಿಕ. ಆದ್ರೆ ಕಳೆದ 1 ವರ್ಷದಿಂದ ಕ್ರಮೇಣ ಪರಿಸ್ಥಿತಿ ಬದಲಾಗ್ಬಿಟ್ಟಿದೆ. ಯಾವ ರೀತಿ ನಿನ್ನೆ ಮೊನ್ನೆವರೆಗೂ ನಮ್ಮ ಪರಮ ಮಿತ್ರ ರಾಷ್ಟ್ರವಾಗಿದ್ದ ಬಾಂಗ್ಲಾದೇಶ ಇವತ್ತು ಶತ್ರು ರಾಷ್ಟ್ರವಾಗಿ ಮಾರ್ಪಟ್ಬಿಟ್ಟಿದೆಯೋ ನಂಬಲಿಕ್ಕಾಗದು. ಅಮೆರಿಕ ಸಂಯುಕ್ತ ಸಂಸ್ಥಾನ ಕೂಡ ಇವತ್ತು ಭಾರತೀಯರನ್ನ ಕಂಡ್ರೆ ದ್ವೇಷಿಸುವ, ಅದರಲ್ಲೂ ಹಿಂದೂಗಳನ್ನ ಕಂಡ್ರೆ ಅಸಡ್ಡೆಯಿಂದ ನೋಡುವ, ಶತ್ರು ಭಾವದಿಂದ ನೋಡುವ ರಾಷ್ಟ್ರವಾಗಿ ಪರಿಗಣಿಸ್ತಾ ಇದೆ. ಅಮೆರಿಕದ ಸಾಮಾಜಿಕ ಪರಿಸರವೇ ಬದಲಾಗ್ಬಿಟ್ಟಿದೆ. ನೋಡಿ, ಕೆಲವೆಲ್ಲ ಅಮೆರಿಕವನ್ನ ತಮ್ಮ ಕರ್ಮಭೂಮಿಯನ್ನ ಮಾಡಿಕೊಂಡು ದೊಡ್ಡ ಸಾಧನೆ ಮಾಡಿದ್ರಲ್ಲ, ಅವ್ರ ಪೈಕಿ ಪೆಪ್ಸಿ ಕೋಲಾದ ಮುಖ್ಯಸ್ಥೆ ಆಗಿದ್ದ ಇಂದಿರಾ ನೂಯಿ, ಗೂಗಲ್ ಮುಖ್ಯಸ್ಥ ಸುಂದರ್ ಪಿಚೈ, ಮೈಕ್ರೋಸಾಫ್ಟ್ ಮುಖ್ಯಸ್ಥ ಸತ್ಯ ನಾಡೆಲ್ಲ, ಇವೆಲ್ಲ ಹೆಸರುಗಳು ಅಷ್ಟೇ ಅಲ್ಲ, ಗಗನಯಾತ್ರಿ ಸುನೀತಾ ವಿಲಿಯಮ್ಸ್ 2 ಬಾರಿ ಅಂತರಿಕ್ಷಕ್ಕೆ ಹೋಗಿ ಬಂದ್ರು. ಅಂತರಿಕ್ಷ ಯಾನದಲ್ಲಿ ಅಲ್ಲಿರೋ ಪ್ರಯೋಗಾಲಯದಲ್ಲಿ ಸ್ಟಕ್ ಆಗಿದ್ರು. ತುಂಬಾ ಇಡೀ ಪ್ರಪಂಚದ ಎಲ್ಲ ವಿಜ್ಞಾನಿಗಳ ಪ್ರಾರ್ಥನೆ ಅಂತೆ ಆಕೆ ಹಾಗೂ ಹೀಗೂ ಮಾಡಿ ಭೂಮಿಗೆ ವಾಪಸ್ ಕರ್ಸ್ಕೊಂಡ್ರು. ಸ್ವತಃ ಅಮೆರಿಕದ ಅಧ್ಯಕ್ಷರು ಕೂಡ ಆಕೆ ಬಗ್ಗೆ ಅಭಿಮಾನ ಪಟ್ಟಿದ್ರು. ಆ ಸುನೀತಾ ವಿಲಿಯಮ್ಸ್ ನಂತ ಪ್ರತಿಭಾಶಾಲಿಗಳೆಲ್ಲ ಅವರೆಲ್ಲ ಭಾರತೀಯ ಸಂಜಾತರು. ಅಷ್ಟೇ ಅಲ್ಲ, ಕಳೆದ ವರ್ಷ ನವೆಂಬರ್ ನಡೆದ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಈ ಡೊನಾಲ್ಡ್ ಟ್ರಂಪ್ಗೆ ಎದುರುಗಡೆಯಾಗಿದ್ದವರೇ ಭಾರತೀಯ ಸಂಜಾತೆ, ತಮಿಳುನಾಡು ಮೂಲದ ಕಮಲಾ ಹ್ಯಾರಿಸ್. ಅದಷ್ಟೇ ಅಲ್ಲ, ತೀರ ಇತ್ತೀಚಿನ ವಿದ್ಯಮಾನ ಅಂತಂದ್ರೆ ನ್ಯೂಯಾರ್ಕ್ ನಗರ ಮೇಯರ್ ಚುನಾವಣೆಗೆ ಅಲ್ಲಿ ನೇರ ಚುನಾವಣೆ ಮತದಾನ ನಡೆಯುತ್ತೆ. ಮೇಯರ್ ಚುನಾವಣೆಯಲ್ಲಿ ಗೆದ್ದ ಜೋರಾನ್ ಮಮ್ದಾನಿ ಕೂಡ ಭಾರತೀಯ ಸಂಜಾತ. ಆತ ಪಾಕಿಸ್ತಾನದ ಪರ ಒಲವಿದೆ, ಹಿಂದೂ ವಿರೋಧಿ, ಮೋದಿ ದ್ವೇಷಿ ಎಲ್ಲ ಆಗಿದ್ದಾನೆ ನಿಜ, ಆದ್ರೂ ಕೂಡ ಭಾರತದ DNA ಆತನಲ್ಲಿದೆ. ಆತನ ತಾಯಿ ಪ್ರತಿಭಾಶಾಲಿ ಚಿತ್ರ ನಿರ್ಮಾಪಕಿ ಮೀರಾ ನಾಯರ್
ಈ ರೀತಿ ವಿವಿಧ ಕ್ಷೇತ್ರಗಳಲ್ಲಿ ಭಾರತೀಯರ ಯಶೋಗಾಥೆ ಅಲ್ಲಿನ ಮೂಲ ನಿವಾಸಿ ಅಮೆರಿಕನ್ನ ಎಷ್ಟರ ಮಟ್ಟಿಗೆ ಕೆರಳಿಸ್ತಾ ಬಂದಿದೆ ಅಂತಂದ್ರೆ, ಈಗ 2 ವರ್ಷಗಳ ಹಿಂದೆ ಶ್ರೀನಿವಾಸ್ ಆಚಾರಿ ಅನ್ನೋ ಒಬ್ಬ ಡಾಕ್ಟರು, ಅವರೊಬ್ಬ ಗೈನಕಾಲಜಿಸ್ಟ್ ಆಗಿದ್ರು. ಟೆಕ್ಸಸ್ ರಾಜ್ಯದ ಶುಗರ್ಲ್ಯಾಂಡ್ನಲ್ಲಿ ಅವರು ಅತ್ಯಂತ ಯಶಸ್ವಿಯಾಗಿ ವೃತ್ತಿ ನಡೆಸ್ಬಿಟ್ಟು ಸ್ವಯಂ ಪ್ರೇರಿತವಾಗಿ ನಿವೃತ್ತಿ ಪಡ್ಕೊಂಡಿದ್ರು. ಅಲ್ಲಿನ ಒಂದು ಹಿಂದೂ ದೇವಾಲಯದ ಆವರಣದಲ್ಲಿ 90 ಅಡಿ ಎತ್ತರದ ಬಾಹುಬಲಿ ಪ್ರತಿಮೆ, ಆಂಜನೇಯನ ಪ್ರತಿಮೆಯನ್ನ ಸ್ಥಾಪಿಸಿದ್ರು. ಅದನ್ನ ಅನಾವರಣ ಮಾಡೋದು ಸಹ ಸಾವಿರಾರು ಮಂದಿ ಅಲ್ಲಿನ ಅಮೆರಿಕದ ಭಾರತೀಯರೆಲ್ಲ ಅಲ್ಲಿಗೆ ಧಾವಿಸಿ ಬಂದಿದ್ರು. ಅವರು ತುಂಬು ಅಭಿಮಾನದಿಂದ ಭಕ್ತಿಪೂರ್ವಕವಾಗಿ ಒಂದೇ ಮಾತರಂ ಗೀತೆಯನ್ನು ಹಾಡಿದ್ರು. ಅದಾದ ನಂತರ ಅಮೆರಿಕದ ರಾಷ್ಟ್ರಗೀತೆಯನ್ನು ಹಾಡಿದ್ರು. ಆದ್ರೆ ಅದ್ರ ಹೊರಗಡೆ, ಆ ದೇವಸ್ಥಾನದ ಹೊರಗಡೆ ಸಾವಿರಾರು ಜನ ಪ್ರೊಟೆಸ್ಟೆಂಟ್ ಕ್ರಿಶ್ಚಿಯನ್ರು, ಅದರಲ್ಲೂ ಮತೀಯವಾದಿ ಕ್ರಿಶ್ಚಿಯನ್ರುಗಳು ಮಿಷನರಿಗಳ ಪ್ರಚೋದನೆಯಿಂದ ದೊಡ್ಡ ಪ್ರತಿಭಟನೆ ಮಾಡಿಬಿಟ್ರು. ಇದೇನಿದು, ಈ ಭಾರತೀಯರ ಸಂಸ್ಕೃತಿ ಎಂಥದ್ದು, ಎಂಥ ನಾಗರಿಕತೆ ಇದು, ದೇ ಆರ್ ವರ್ಷಿಪಿಂಗ್ ಎ ಮಂಕಿ ಗಾಡ್. ಒಬ್ಬ ಮಂಗನನ್ನು ಅವ್ರು ಪೂಜೆ ಮಾಡ್ತಾ ಇದ್ದಾರೆ, ಒಬ್ಬ ಡೆವಿಲ್ ಗಾಡ್, ಭೂತಾಕಾರದ ಒಂದು ಮಂಗವನ್ನ ಅದು ದೇವರು ಅಂತ ಭಾವಿಸಿ ಪೂಜಿಸ್ತಾರಲ್ಲ. ಇವ್ರದ್ದು ಎಂಥ ನಾಗರಿಕತೆ, ಇವ್ರಿಗೆ ನಾವು ಕಡಿವಾಣ ಹಾಕಬೇಕು, ಹಿಂಗೆ ಆಗ್ಬಿಟ್ರೆ ಹಿಂದೂ ನಾಗರಿಕತೆ ಎಲ್ಲ ಕಡೆ ಬಂದ್ಬಿಡುತ್ತೆ ಅಂತ. ಆ ಕಳೆದ ಅಮೆರಿಕದ ಈ ರೀತಿಯ ಭಾವನೆಗಳು ಶುರುವಾದವು. ಈ ಹಿಂದೂ ವಿರೋಧಿ ಭಾವನೆಗಳಿಗೆ ಸುಮ್ಮನೆ ಒಂದು ಸಣ್ಣ ಪ್ರಚೋದನೆ ಬೇಕಾಗಿತ್ತು. 90 ಅಡಿ ಎತ್ತರದ ಆ ಹನುಮಂತನ ವಿಗ್ರಹವನ್ನ, ಆಳೆತ್ತರದ ವಿಗ್ರಹವನ್ನ ಪ್ರತಿಷ್ಠಾಪನೆ ಮಾಡಿದ ದಿನದಿಂದಲೇ ಅದುವರೆಗೂ ಅಗೋಚರವಾಗಿದ್ದ ಈ ಹಿಂದೂ ದ್ವೇಷದ ಭಾವನೆ, ಅಸಹನೆಯ ಭಾವನೆ ಬಹಿರಂಗವಾಗಿ ಸ್ಫೋಟಗೊಳ್ತು. ಅದು ಅದಾದ ನಂತರ ಒಂದಾದ್ಮೇಲೆ ನಡೆದ ಘಟನಾವಳಿಗಳು. ಕಳೆದ ಅಮೆರಿಕದ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಅಧ್ಯಕ್ಷ ಪದವಿ ಅಭ್ಯರ್ಥಿ ಕಮಲಾ ಹ್ಯಾರಿಸ್ ಜೊತೆಗೆ ಟ್ರಂಪ್ ರಿಪಬ್ಲಿಕನ್ ಪಾರ್ಟಿಯ ಉಪಾಧ್ಯಕ್ಷ ಪದವಿ ಅಭ್ಯರ್ಥಿಯಾಗಿದ್ದ JD ವ್ಯಾನ್ಸ್, ಆತನ ಪತ್ನಿ ಕೂಡ ತೆಲಂಗಾಣ ಮೂಲದ ಒಬ್ಬ ಹಿಂದೂ ಮಹಿಳೆ ಉಷಾ ವ್ಯಾನ್ಸ್. ಸೊ ಅಮೆರಿಕನ್ರಿಗೆ ಇದು ನುಂಗಲಾರದ ತುತ್ತಾಗ್ಬಿಡ್ತು. ಇದೇನಿದು, ಅಧ್ಯಕ್ಷ ಪದವಿಗೆ ಡೆಮೊಕ್ರೆಟಿಕ್ ಪಕ್ಷದ ಅಭ್ಯರ್ಥಿ ಕೂಡ ಹಿಂದೂ, ಆಕೆ ಕೂಡ ಭಾರತೀಯ ಮೂಲದ ಹಿಂದೂ, ಜೊತೆಗೆ ಉಪಾಧ್ಯಕ್ಷ ಪದವಿಯ ಅಭ್ಯರ್ಥಿಯ ಪತ್ನಿ ಕೂಡ ಹಿಂದೂ. ಅದಷ್ಟೆಲ್ಲ ಅವರು ಗೆದ್ದು ಬಿಟ್ರು. ಟ್ರಂಪ್ ಜೊತೆಗೆ ವ್ಯಾನ್ಸ್ ಕೂಡ ಗೆದ್ದು ಬಿಟ್ಟು ಅಮೆರಿಕದ 2ನೇ ಮಹಿಳೆ, ಸೆಕೆಂಡ್ ಲೇಡಿ ಆಫ್ ಯುನೈಟೆಡ್ ಸ್ಟೇಟ್ಸ್, ಆಕೆ ಕೂಡ ಉಷಾ ವ್ಯಾನ್ಸ್. ಇದು ಎಲ್ಲವೂ ಕೂಡ ಬರ್ತಾ 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 ಅಪಥ್ಯವಾಗ್ಲಿಕ್ಕೆ ಶುರು ಆಯ್ತು. ಎಲ್ಲಕ್ಕಿಂತ ಮುಖ್ಯವಾಗಿ ಭಾರತ ಇವತ್ತು ಪ್ರಪಂಚದ 5ನೇ ಅತ್ಯಂತ ಬಲಿಷ್ಠ ಆರ್ಥಿಕ ಶಕ್ತಿಯಾಗಿ ಬೆಳೀತಲ್ಲ. ನಾವು $5 ಟ್ರಿಲಿಯನ್ ಆರ್ಥಿಕ ಶಕ್ತಿ ಆಗ್ಬೇಕಂತ ಹೊರಟಿದ್ದೀವಿ. ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಅಂತ ನರೇಂದ್ರ ಮೋದಿಯವರ ವಿಶ್ವವಿಖ್ಯಾತ ಜನಪ್ರಿಯತೆ, ಇದೆಲ್ಲವೂ ಕೂಡ ಅಮೆರಿಕನ್ನರನ್ನ ಎಷ್ಟರ ಮಟ್ಟಿಗೆ ಕೆರಳಿಸ್ಬಿಡ್ತು ಅಂತಂದ್ರೆ, ಇದ್ದ ಬದ್ದ ಭಾರತೀಯರೆಲ್ಲರೂ ಕೂಡ ಇವತ್ತು ಡಿಪೋರ್ಟೇಷನ್ ಭಯದಲ್ಲಿ ಬದುಕುವಂತ ಆಗ್ಬಿಟ್ಟಿದೆ. ಅಂದ್ರೆ ಡಿಪೋರ್ಟೇಷನ್ ಅಂದ್ರೆ ಗಡಿಪಾರು ಮಾಡೋದು, ಇಲ್ಲ ಡಿಟೆನ್ಷನ್ ಅಥವಾ ಡಿಪೋರ್ಟೇಷನ್. ಅವರು ಸರಿಯಾದ ದಾಖಲೆ, ಪೌರತ್ವದ ದಾಖಲೆ ಹೊಂದಿರದಿದ್ರೆ ಅವ್ರಿಗೆ ಕೈ ಕಾಲಿಗೆ ಬೇಡಿ ಹಾಕ್ಬಿಟ್ಟು ಯುದ್ಧ ವಿಮಾನಗಳಲ್ಲಿ ಅವರು ಭಾರತಕ್ಕೆ ತಂದು ಡಂಪ್ ಮಾಡಿಬಿಡ್ತಾರೆ. ಅದ್ರ ಹೊರತುಪಡಿಸಿ ದಾಖಲೆಗಳು ಇದ್ದಾಗಲೂ ಕೂಡ ಒಂದೆಲ್ಲ ಒಂದು ತಕರಾರು ಎತ್ಬಿಟ್ಟು ಅವ್ರನ್ನ ಗಡಿಪಾರು ಮಾಡ್ತಾರೆ, ಅವ್ರನ್ನ ಜೈಲಲ್ಲಿ ಇಡ್ತಾರೆ. ಆಮೇಲೆ ಅಕ್ರಮ ವಲಸಿಗರನ್ನಂತೂ ಜೈಲಲ್ಲಿ ಇಟ್ಬಿಟ್ಟು ಗಡಿಪಾರು ಮಾಡ್ತಾರೆ. ಡಿಟೆನ್ಷನ್ ಅಂಡ್ ಡಿಪೋರ್ಟೇಷನ್. ಇದೀಗ ಹಲವಾರು ದಶಕಗಳಿಂದ ಅಮೆರಿಕದಲ್ಲಿ ತಮ್ಮ ಬದುಕು ಕಟ್ಕೊಂಡಿರೋರು, ಅಮೆರಿಕಕ್ಕೆ ತಮ್ಮ ಸಾಧನೆಗಳಿಂದ ಅಲ್ಲಿನ ಆರ್ಥಿಕ ವ್ಯವಸ್ಥೆನ ಬಲಪಡಿಸಿರೋರು, ಅಲ್ಲಿನ ವಿಜ್ಞಾನ ತಂತ್ರಜ್ಞಾನ ಕ್ಷೇತ್ರಕ್ಕೆ ಅಪಾರವಾದ ಕೊಡುಗೆಯನ್ನು ಕೊಟ್ಟಿರೋರು, ಅಂಥವ್ರು ಕೂಡ ಭಯದಿಂದ, ಆತಂಕದಿಂದ ಬದುಕೋ ಒಂದು ವಾತಾವರಣ ಸೃಷ್ಟಿ ಆಗೋಗ್ಬಿಟ್ಟಿದೆ. ಅದು ಈ ವರ್ಷ ಈ ಟ್ರಂಪ್ ಮಹಾಶಯ ಭಾರತೀಯರು ಯಾರು ಬರಕೂಡ್ದು, ಈ ವಿದ್ಯಾವಂತ ಭಾರತೀಯರೆಲ್ಲ ಅಮೆರಿಕದ ಮೂಲ ನಿವಾಸಿಗಳ ಉದ್ಯೋಗಗಳನ್ನ ಕಸ್ಕೊಳ್ತಾ ಇದ್ದಾರೆ, ವಿಶ್ವವಿದ್ಯಾಲಯಗಳಲ್ಲಿರೋ ಆ ವ್ಯಾಸಂಗ ಶಿಷ್ಯ ವೇತನಗಳನ್ನ ಕಸ್ಕೊಂಡು ಸ್ಕಾಲರ್ಶಿಪ್ಗಳನ್ನ ಕದೀತಾ ಇದ್ದಾರೆ ಅಂತ ಈ ರೀತಿ ವ್ಯವಸ್ಥಿತವಾಗಿ ಪ್ರಚಾರ ಮಾಡೋದ್ರ ಮೂಲಕ ಈ ಭಾರತ ವಿರೋಧಿ ಭಾವನೆಗೆ ಇನ್ನಷ್ಟು ಕುಮ್ಮಕ್ ಕೊಡ್ತಾ ಬಂದ್ಬಿಟ್ಟಿದ್ದಾರೆ. H1 ವೀಸಾ ಆಗಿದ್ದ ಮೊದಲು ಶುಲ್ಕ, H1 ವೀಸಾ ತಾತ್ಕಾಲಿಕ ವೀಸಾ, ಅದಕ್ಕೆ ಮೊದಲು ಕೇವಲ $4,000 ಶುಲ್ಕ ಇತ್ತು. ಅದನ್ನ ಏಕಾಏಕಿ $1,00,000 ಏರಿಸ್ಬಿಟ್ಟ ಈ ಮಹಾಶಯ. ಸುಮಾರು 90-95 ಲಕ್ಷದಷ್ಟು ಬರೀ ಕೇವಲ ಶುಲ್ಕವನ್ನು ಕೊಡ್ಬೇಕಾಗತ್ತೆ. ಅದು ಕೊಟ್ಟರು ಕೂಡ ಗ್ಯಾರಂಟಿ ಇಲ್ಲ ಅಲ್ಲಿ ಉದ್ಯೋಗ ಸಿಗುತ್ತೆ ಅಥವಾ ಮುಂದೆ ಅವ್ರಿಗೆ ಪೌರತ್ವ ಸಿಗುತ್ತೆ ಅನ್ನೋ ಖಾತ್ರಿ ಕೂಡ ಇಲ್ಲ. ಅಮೆರಿಕದಲ್ಲಿ ನೆಲೆಸಿದ್ದ ಭಾರತೀಯರ ಅನೇಕರು ನೊಬೆಲ್ ಪ್ರಶಸ್ತಿಗಳನ್ನು ಕೂಡ ಪಡ್ಕೊಂಡ್ರು. ಅಷ್ಟೆಲ್ಲ ಇದ್ರು ಕೂಡ ಇವತ್ತು ಭಾರತ ವಿರೋಧಿ ಭಾವನೆ ಅಮೆರಿಕದಲ್ಲಿ ದಿನೇ ದಿನೇ ಗಾಢವಾಗಿ ವಿಸ್ತಾರಗೊಳ್ತಾ ಇದೆ. 2025 ವರ್ಷ ಈ ರೀತಿ ನೋಡಿದಾಗ ಅಮೆರಿಕವೇ ನಮ್ಮ ಪರಮ ಮಿತ್ರ ರಾಷ್ಟ್ರ ಅಂತ ಅನ್ಕೊಂಡಿದ್ವಿ. ನಮ್ಮ ಪ್ರಪಂಚದ ಅತಿ ಹಳೆಯ ಪ್ರಜಾಪ್ರಭು, ಅತ್ಯಂತ ದೊಡ್ಡ ಮತ್ತು ಪುರಾತನ
ಪ್ರಜಾಪ್ರಭುತ್ವ ರಾಷ್ಟ್ರ ಅಂತ ಅವ್ರ ಬಗ್ಗೆ ಹೆಮ್ಮೆ ಪಡ್ಕೊಳ್ತಾ ಇದ್ವಿ. ಅಮೆರಿಕದ ಸಂವಿಧಾನದ ಆ ಲಿಖಿತ ಸಂವಿಧಾನದ ಹಲವಾರು ಅಂಶಗಳನ್ನ ಭಾರತದ ಸಂವಿಧಾನದಲ್ಲಿ ಕೂಡ ಅಳವಡಿಸಿಕೊಳ್ಳಲಾಗಿತ್ತು. ಮಾನವ ಹಕ್ಕುಗಳಿಗೆ ಮಾದರಿಯಾಗಿತ್ತು. ಒಂದು ಕಾಲದಲ್ಲಿದ್ದ ವರ್ಣಭೇದಿ ನೀತಿ ವಿರುದ್ಧ ಕೂಡ ಅಮೆರಿಕನ್ರು, ಆಧುನಿಕ ಕಾಲದ ಅಮೆರಿಕನ್ರು ಅದ್ರ ವಿರುದ್ಧ ಹೋರಾಡಿ ಅಲ್ಲಿನ ಕರಿಯರ್ಗೆ ಸಮಾನ ನಾಗರಿಕತ್ವವನ್ನು ಕೊಟ್ಟಿದ್ರು. ತ್ರಿಲಿಂಗಿಗಳಿಗೆ ಕೂಡ ಅಲ್ಲಿ ಸಮಾನ ಹಕ್ಕುಗಳು ದೊರೆಯುವಂತ ವಾತಾವರಣ ನಿರ್ಮಾಣವಾಗಿತ್ತು. ಇದ್ದಕ್ಕಿದ್ದಂತೆ ಭಾರತೀಯರು ಅಂದ್ರೆ ತಮ್ಮ ಯಶೋಗಾಥೆಯ ಮೂಲಕವೇ ಅಲ್ಲಿನ ಜನರಲ್ಲಿ ಅಸೂಯೆ ಭಾವನೆ ಹುಟ್ಟಿದೆ ಅಂತ ಕಾಣುತ್ತೆ. ವಿಶೇಷವಾಗಿ ಈ ಸಾಂಪ್ರದಾಯವಾದಿ ಬಲಪಂಥೀಯ ರಿಪಬ್ಲಿಕನ್ ಪಾರ್ಟಿಯ ಒಂದು ವರ್ಗ ಭಾರತ ವಿರೋಧಿ ಆಂದೋಲನವನ್ನೇ ಶುರು ಮಾಡಿಬಿಟ್ಟಿದೆ. ಅಷ್ಟರ ಮಟ್ಟಿಗೆ ಅಮೆರಿಕನ್ ಡ್ರೀಮ್, ಅಮೆರಿಕಕ್ಕೆ ಹೋಗ್ಬೇಕು, ಅಲ್ಲಿ ಅತ್ಯುನ್ನತ ವಿಶ್ವವಿದ್ಯಾಲಯದಲ್ಲಿ ವ್ಯಾಸಂಗ ಮಾಡಬೇಕು, ಅತ್ಯುತ್ತಮವಾದ ಉದ್ಯೋಗ ಪಡ್ಕೊಂಡ್ಬಿಟ್ಟು ಬದುಕಿನಲ್ಲಿ ದೊಡ್ಡದನ್ನು ಸಾಧಿಸ್ಬೇಕು ಅಂತ ಕನಸು ಕಾಣ್ತಾ ಇದ್ರಲ್ಲ, ಆ ರೀತಿಯ ಹೊಸ ಪೀಳಿಗೆ ಯುವಕರಿಗೆ ಇವತ್ತು ಅಮೆರಿಕ ದುಸ್ವಪ್ನವಾಗಿ ಕಾಡಲಾರಂಭಿಸಿದೆ. ಈ ವರ್ಷವೇ ಅಮೆರಿಕದ ವಿಶ್ವವಿದ್ಯಾಲಯಗಳಿಗೆ ಹೋಗ್ತಾ ಇದ್ದ ಭಾರತೀಯ ಆಕಾಂಕ್ಷಿಗಳ ಸಂಖ್ಯೆ 44% ಕಡಿಮೆ ಆಗೋಗ್ಬಿಟ್ಟಿದೆ. ಅಲ್ಲಿನ ಬಹುಪಾಲು ವಿಶ್ವವಿದ್ಯಾಲಯಗಳ ಆರ್ಥಿಕ ವ್ಯವಸ್ಥೆ ಕೂಡ ಈ ಭಾರತೀಯ ಮೂಲದ ವಿದ್ಯಾರ್ಥಿಗಳು ಕೊಡ್ತಾ ಇದ್ದ ಆ ಡೊನೇಷನ್, ಆ ಫೀಸ್ ಏನಿರ್ತಾ ಇತ್ತು ಅದ್ರ ಮೂಲಕವೇ ಅಲ್ಲಿನ ಆರ್ಥಿಕ ವ್ಯವಸ್ಥೆ ಕೂಡ ಸುಸ್ಥಿರವಾಗಿ ನಡ್ಕೊಂಡು ಹೋಗ್ತಾ ಇತ್ತು. ಅದು ಕೂಡ ಕಡಿಮೆ ಆಗುತ್ತೆ. ಒಂದ್ ಕಡೆ ಅಲ್ಲಿನ ಬುದ್ಧಿಜೀವಿಗಳ ವಿರುದ್ಧ ಸಮರ ಸಾರಿರೋ ಈ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅಲ್ಲಿನ ಸುಪ್ರಸಿದ್ಧ ವಿಶ್ವವಿದ್ಯಾಲಯಗಳಿಗೆ ಫೆಡರಲ್ ಸರ್ಕಾರದ ಅನುದಾನವನ್ನು ಕೂಡ ಕಟ್ ಮಾಡಿದ್ದಾರೆ. ಮತ್ತೊಂದ್ ಕಡೆ ವಿದೇಶಿ ವಿದ್ಯಾರ್ಥಿಗಳ ಪ್ರವೇಶಕ್ಕೂ ಕಡಿವಾಣ ಹಾಕಿದ್ದಾರೆ. ಹೀಗಾಗಿ ಇಡೀ ಅಮೆರಿಕ ಒಂದು ರೀತಿಯ ಅತಂತ್ರ ಅರಾಜಕತೆಯ ಸ್ಥಿತಿ ತಲುಪಿರುವಾಗ ಅನಿವಾಸಿ ಭಾರತೀಯರ ಪರಿಸ್ಥಿತಿ ತುಂಬಾ ಆತಂಕಭರಿತವಾಗಿದೆ. ಈ ವರ್ಷಾಂತದಲ್ಲಿ ಈ ಒಂದು ಎಚ್ಚರಿಕೆಯ ಗಂಟೆಯಾಗಿ ಈ ವಿಚಾರವನ್ನ ಹಂಚ್ಕೊಳ್ಬೇಕಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದಾರೆ. 2026ರಲ್ಲಿ ಪರಿಸ್ಥಿತಿ ಬದಲಾಗಲಿ, ಒಳ್ಳೆಯ ದಿನಗಳು ಮತ್ತೆ ಮರುಕಳಿಸ್ಲಿ ಅಂತ ಹಾರೈಸ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದಾರೆ. ನಮಸ್ಕಾರ.